ರೆಡಿಯಾಗಿದೆ. ನಾನು ಖಾರ ಬೂಂದಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬೇಳೆ ಮಡಕೆ ಕುಕ್ಕರ್ಗೆ ಬೇಳೆ ಹಾಕ್ಕೊಳ್ಳೋಣ. ನೀವು ಯಾವ ಗ್ಲಾಸಲ್ಲಿ ಹಾಕೋತೀರಾ ಆ ಗ್ಲಾಸಲ್ಲಿ ಮೆಜರ್ ಹಾಕ್ಕೊಳ್ಳಿ. ತೊಗರಿಬೇಳೆ 1 ಕಪ್ ಹಾಕ್ಕೊಂಡ್ರೆ ರೈಸ್ನ 2 ಕಪ್ ಹಾಕೋಬೇಕು, ಅಥವಾ 1:1 ಹಾಕೋಬೋದು, ಅಥವಾ 1 ಕಪ್ ಅರ್ಧ ಕಪ್ಗೆ 1 ಕಪ್ ಹಾಕಿದ್ರು ನಡೆಯುತ್ತೆ. ನಾನು ಇಲ್ಲಿ ನೋಡಿ ಅರ್ಧ ಕಪ್ಗೆ 1 ಕಪ್ಪು ಆ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀರು ಹಾಕಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ. ನೋಡಿ, ಅರಿಶಿನ ಪುಡಿ, 1 ಚಮಚ ಆಯಿಲು, ಬೇಳೆಗೆ ತಕ್ಕಷ್ಟು ನೀರು ಹಾಕಿ, ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಉಪ್ಪಬಾರ್ದು ಅಂತ. 1-3 ವಿಸಲ್ ಒಡಿಸ್ಕೊಳ್ಳೋಣ. ಹಾಕಿ ಬೇಯಿಸ್ಕೋತಾರೆ, ಬೇಡ ಆ ಥರ ಆದರೆ ತರಕಾರಿ ತುಂಬ ಬೆಂದೋಗುತ್ತೆ. ಹಾಗೆ ನೀವು ಯಾವ ಪಾತ್ರೆಯಲ್ಲಿ ಒಟ್ಟಿಗೆ ಮಾಡ್ತೀವಲ್ಲ ಬಿಸಿಬೇಳೆ, ಆ ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ ನೀರು ಕಾಯ್ದಿದೆ, ತರಕಾರಿ ಹಾಕ್ಕೊಳ್ಳೋಣ ಬೇಯೋಕ್ಕೆ. ಆಲೂಗಡ್ಡೆ ಹಾಕಿದ್ದೀನಿ, ಗೆಡ್ಡೆಕೋಸು, ಕ್ಯಾರೆಟು, ಬೀನ್ಸು, ಹಾಗೆಯೇ ಟೊಮೆಟೊ, ಬಟಾಣಿ, ಒಣ ಬಟಾಣಿ ಇದು ರಾತ್ರಿ ನೆನೆಸಿಟ್ಟಿದೆ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಹಾಕೋಬೋದು. ಅದು ಕೊನೆಯಲ್ಲಿ ಹಾಕ್ಕೊಳ್ಳಿ, ಈಗ ಹಾಕೋದು ಬೇಡ. ಒಣ ಬಟಾಣಿ ಆಗಿರೋದ್ರಿಂದ ಬೇಯ್ಲಿ ಅಂತ ಈಗಲೇ ಹಾಕ್ತಾಯಿದ್ದೀನಿ. ಕರಿಬೇವು, ಹಾಗೆ 1 ಚಮಚ ಉಪ್ಪು ಹಾಕೋಣ. ತರಕಾರಿಗೆ ಉಪ್ಪು ಹಿಡಿದು ತರಕಾರಿ ಬೆಂದಿದೆ ಅರ್ಧ, ಅದ್ರ ಜೊತೆಗೆ ಅಕ್ಕಿನೂ ಬೇಯಲಿ, ಅಂದರೆ ತರಕಾರಿ ತುಂಬ ಬೆಂದೋಗುತ್ತೆ. ಅಕ್ಕಿ ತೊಳೆದು ಹಾಕೊಳ್ತಾ ಇದ್ದೀನಿ. ಬೇಕು ನೀರು ಬೇಕು ಅಂದರೆ ಈಗಲೇ ಹಾಕ್ಕೊಳ್ಳಿ. ಹಸಿ ಅವರೆಕಾಯಿ ಸೀಸನ್ ಆದ್ದರಿಂದ ನಾನು ಅವರೆಕಾಯಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕುವಾಗ ಹಾಕ್ಕೊಳ್ಳಿ, ಫಸ್ಟೇ ಹಾಕಿದ್ರೆ ತುಂಬ ಬೆಂದೋಗುತ್ತೆ ಅಂತ. ನೋಡಿ, ಅನ್ನ ಇನ್ನೊಂದು 5 ನಿಮಿಷ ಬೆಂದರೆ ಸಾಕು. ತುಂಬ ಬೆಂದರೆ ಒಡೆದೋಗ್ಬಿಡುತ್ತೆ ಅನ್ನ. ಅಗಗಳು ಥರನೇ ಇರಬೇಕು. ಬೇಳೆ ಚೆನ್ನಾಗಿ ಬೆಂದಿದೆ, ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಈ ಕಡೆ ಅಕ್ಕಿನೂ ಬೆಂದಿದೆ, ಈಗ ಬೆಂದಿದೆ. ಈಗ ಈ ಬೇಳೆ ಕಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ಹುಳಿ ಹಾಕೋತಾ ಇದ್ದೀನಿ ನಾನು. ಟೊಮೆಟೊನು 1 ಪಾವ್ಗೆ 3 ಹಾಕಿದ್ದೀನಿ. ಆದರೂ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಬಿಸಿಬೇಳೆ ಬಾತ್ ರುಚಿ ಚೆನ್ನಾಗಿ ಬರುತ್ತೆ. ಸಾಂಬಾರು ಪುಡಿ, ಇದು ಬಿಸಿಬೇಳೆ ಬಾತ್ ಪೌಡ್ರನ್ನ ನೀರಲ್ಲಿ ಕಲಸಾಕಿ, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ ಅಂತ. ಹಾಗೆಯೇ ಕೊಬ್ಬರಿ ಪುಡಿ ಹಾಕೋಣ. ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿ ಬೇಡ, ಟೇಸ್ಟ್ ಚೆನ್ನಾಗಿ ಬರಲ್ಲ, ಕೊಬ್ಬರಿನೇ ಹಾಕೋಣ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಉಪ್ಪು ಹಾಕ್ಬಿಡೋಣ. ನೋಡಿ, ಕಡಲೆಕಾಯಿ ಬೀಜ ಈಗ ಹಾಕ್ತಾಯಿದ್ದೀನಿ. ನೀವು ಮುಂಚೆನೇ ಬೇಕಾದ್ರೂ ಹಾಕೋಬೋದು. ಅಕ್ಕಿ ಹಾಕುವಾಗಲೇ ಕಡಲೆಕಾಯಿ ಬೀಜ ಹಾಕೊಳ್ಳಿ, ಅದು ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲೇ ನಿಮಗೆ ಬಿಸಿಬೇಳೆ ಬಾತ್ ಎಷ್ಟು ಬೇಕೋ ಅಷ್ಟು ನೀರನ್ನ ಅಡ್ಜಸ್ಟ್ ಮಾಡ್ಕೊಬಿಡ್ಬೇಕು. ನೋಡಿ, ಬೆಲ್ಲ, ಇದು ಬೆಲ್ಲದ ಪುಡಿ. ನೀವು ಒಂಚೂರು ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪನಾದರೂ ಹುಳಿ, ಉಪ್ಪು, ಖಾರ, ಸಿಹಿ 3 ಸೇರಿದ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಟ್ ಮಾಡಿ ಅಂತ ಕೊತ್ತಂಬರಿ ಸೊಪ್ಪು. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗೆಲ್ಲ ರೆಡಿಯಾಗಿದೆ. 1 ಚಮಚ ಬೆಣ್ಣೆಕಾಯಿ ಕಾಯಿಸಿ ತುಪ್ಪ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಒಂದು ಹಾಕೊಳ್ಳೋಣ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ 1 ಬ್ಯಾಡಿಗೆ ಮೆಣಸಿನಕಾಯಿ, ಈರುಳ್ಳಿ, ಸಣ್ಣ ಈರುಳ್ಳಿ, ಇದು ಸಾಂಬಾರು ಈರುಳ್ಳಿ. ಇದು ನಿಮಗೆ ಒಗ್ಗರಣೆ ಲಾಸ್ಟಲ್ಲಿ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಬೇಯುವಾಗ ಹಾಕೋಬೋದು. ತುಂಬ ಬೆಂದೋಗ್ಬಿಡುತ್ತೆ, ಅದು ಸಿಕ್ಕೋದಿಲ್ಲ ಅಂತ ನಾನು ಈಗ ಹಾಕ್ತಾಯಿದ್ದೀನಿ. ನೋಡಿ, ಕೂಡ ಹಾಕೊಳ್ಳೋಣ.
ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ ತಿನ್ನೋದಕ್ಕೆ. ತರಕಾರಿ ಜೊತೆ ಹಾಕೋಬಿಟ್ರೆ ತುಂಬ ಅದು ಸ್ಮೂತಿಯಾಗಿ ಬೆಂದೋಗ್ಬಿಡುತ್ತೆ. ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಉಪಯೋಗಿಸ್ಲೇಬೇಕು, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ಅದು ವಾಯಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಆಮೇಲೆ ಅದ್ರ ವಾಸನೆನೂ ಘಮನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಒಗ್ಗರಣೆನ ಬಿಸಿಬೇಳೆ ಭಾತ್ಗೆ ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ ಹಿಂಗಿನ ಸ್ಮೆಲ್ಲೆಲ್ಲ ನೋಡಿ ಒಳ್ಳೆ ಆರೋಮ ಬರ್ತಾ ಇದೆ. ಆ ಹಿಂಗಿನ ಘಮ, ಆ ತುಪ್ಪ ಹಾಕಿದ್ವಲ್ಲ, ತುಪ್ಪದ ವಾಸನೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಿಸಿಬೇಳೆ ಭಾತ್ ರೆಡಿಯಾಗಿದೆ. ನಾನು ಖಾರ ಬೂಂದಿ ಜೊತೆ ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.